ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಸಾಯಂಕಾಲ ಹೊತ್ತಿಗೆ ಮಸಾಲೆ ಪುರಿ ತಿನ್ನೋಕೆ ಇಷ್ಟ ಆಗುತ್ತಾ? ಹಾಗಾದ್ರೆ ರೆಸಿಪಿ ನೋಡೋಣ ಬನ್ನಿ. ಮೊದಲಿಗೆ ಬಟಾಣಿ ಕಾಳು 1 ಕಪ್ನಷ್ಟು ತೆಕ್ಕೊಂಡಿದ್ದೀನಿ. ಇದನ್ನು 4 ರಿಂದ 5 ಗಂಟೆ ನೆನೆಸಿಡಬೇಕು. ಮೊದಲಿಗೆ ಪುರಿ ಮಾಡ್ಕೊಳಕ್ಕೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟು ತೆಕ್ಕೊಂಡಿದ್ದೀನಿ. 3 ಚಮಚದಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾಯಿನ ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕು. ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಹೀಗೆ ಮುಷ್ಟಿ ಮಾಡಿದರೆ ಹಿಟ್ಟು ಕೂಡಬೇಕು, ಅಲ್ಲಿ ಅಷ್ಟು ಮಟ್ಟಿಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತದನಂತರಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಿಟ್ಟು ಕಲಿಸ್ಕೊಳ್ಬೇಕು. ಹಿಟ್ಟು ಕಲಿಸ್ತಾ ಇದ್ದೇನೆ, ನನಗೆ ನೆನಪೇ ಇಲ್ಲ, ಉಪ್ಪು ಹಾಕ್ಕೊಂಡೇ ಇಲ್ಲ ನಾನು. ಅದಕ್ಕೆ ಹಿಟ್ಟೆಲ್ಲ ಕಲಿಸಿದ ನಂತರ ಇದಕ್ಕೆ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ. 5 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. 5 ನಿಮಿಷ ಇದನ್ನು ರೆಸ್ಟ್ ಬಿಡಬೇಕು. ಇದರಿಂದ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ 5 ನಿಮಿಷ ಆಗಿದೆ. ಇದನ್ನು ಹಿಟ್ಟು ತೆಗೆದುಕೊಳ್ತಾ ಇದ್ದೇನೆ. ಈಗ ಒಂದು ಸ್ವಲ್ಪ ಹೊತ್ತು ನಾದ್ಕೊಬೇಕು, 1 2 ರಿಂದ 3 ನಿಮಿಷ. ಅದಾದಮೇಲೆ ಇದನ್ನು ದೊಡ್ಡದಾಗಿ 3 ಉಂಡೆಗಳು ತೆಗೆದುಕೊಂಡಿದ್ದೇನೆ. ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮಟ್ಟಿಗೆ ದಪ್ಪಗೆ ಲಟ್ಟಿಸ್ಕೊಳ್ಬೇಕು. ಅದಾದಮೇಲೆ ಈ ಥರ ನಾನು ಕಾಫಿ ಫಿಲ್ಟರ್ದು ಮುಚ್ಚಳ ತೆಕ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು, ರೌಂಡ್ ಶೇಪಲ್ಲೇ ಕಟ್ ಮಾಡಬೇಕು ಅಂತ ಏನಿಲ್ಲ. ಎಣ್ಣೆ ಇವಾಗ ಕಾದಿದೆ, ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಕೊಬೇಕು. ಪುರಿ ಥರ ಹುಬ್ಬಬೇಕು ಅಂತ ಏನಿಲ್ಲ, ಮಸಾಲೆ ಪುರಿಗಲ್ವ, ಚಪಾತಿ ಇದ್ರೂ ತೊಂದರೆ ಇಲ್ಲ, ಆದರೆ ಚೆನ್ನಾಗಿ ಕಾಯಿಸ್ಕೊಬೇಕಾಗತ್ತೆ. ಇದನ್ನು ಹೀಗೆ ಮಗ್ಚಿದ ಮೇಲೆ ಮತ್ತೆ ಸಣ್ಣ ಉರಿಯಲ್ಲಿ ಕಾಯಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಗರಿ ಗರಿಯಾಗಿ ಕಾಯುತ್ತೆ. ಇದು ಇವಾಗ ಆಗಿದೆ. ಇದು ನಮ್ಮ ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಇದನ್ನು ಕಾಯಿಸ್ಕೊಬೇಕು, ತಣ್ಣಗೆ ಹಾಕಿಬಿಡಬೇಕು. ಈಗ ಬಟಾಣಿ ಕಾಳು ನೆಂದಿದೆ. ಆಲೂಗಡ್ಡೆ ಕೂಡ ಒಂದು ತೆಗೆದುಕೊಂಡಿದ್ದೇನೆ. ಬಟಾಣಿ ಕಾಳನ್ನ 3 ಬಾರಿ ತೊಳೆದು ತೆಗೆದುಕೊಳ್ತೇನೆ. ಆಲೂಗಡ್ಡೆ ಸಿಪ್ಪೆ ತೆಗೆದು ಹಚ್ಕೊಂಡಿದ್ದೇನೆ. ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಿದ್ದೇನೆ. ನೀರು ಹಾಕ್ಕೊಂಡು 3 ವಿಷಲು ಕೂಗಿಸ್ಕೊಳ್ತೇನೆ. ಈಗ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ತೆಕ್ಕೊಂಡಿದ್ದೇನೆ. ಇವುಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೇನೆ, ಹುಣಸೆ ಹಣ್ಣು, ಚಕ್ಕೆ, ಸ್ಟಾರ್ ಹೂವು, ಲವಂಗ, ಯಾಲಕ್ಕಿ, ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ತಿದ್ದೇನೆ. 1 ಚಮಚ ಕೊತ್ತಂಬರಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಂಗೆ ಇದು ರುಬ್ಕೊಬೇಕು. ಈಗ ಕುಕ್ಕರ್ ತೆಕ್ಕೊಳ್ತಾ ಇದ್ದೀನಿ. ಬಟಾಣಿ ಕಾಳನ್ನು ಇಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಲೂಗಡ್ಡೆನ ಸ್ವಲ್ಪ ತುಂಡಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಕಡಾಯಿ ತೆಕ್ಕೊಂಡಿದ್ದೇನೆ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಸಿಡಿದ ನಂತರ ರುಬ್ಬಿಕೊಂಡಂಥ ಮಸಾಲೆ ಹಾಕ್ಕೊಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುದಿಯಕ್ಕೆ ಬಿಡಬೇಕು. ಈ ರೀತಿ ಯಾಕೆ ಕುದಿಸ್ಕೊಳ್ಬೇಕು ಅಂತಂದರೆ, ನಾವು ಹಸಿಯಾಗಿ ರುಬ್ಕೊಂಡಿರ್ತೀವಲ್ಲ, ಆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದಾದಮೇಲೆ ಬಟಾಣಿ ಕಾಳು ಬೇಯಿಸಿದ್ದನ್ನು ಹಾಕ್ಕೊಳ್ಬೇಕು. ನಿಮಗೆ ಬೇಕು ಅಂತಂದರೆ ಇದಕ್ಕೊಂಚೂರು ಬೆಲ್ಲ ಕೂಡ ಹಾಕ್ಕೊಬೋದು. ದಪ್ಪ ಬೇಕು, ಎಷ್ಟು ತೆಳ್ಳಂಗೆ ಬೇಕೋ ಅದ್ರ ತಕ್ಕಂಗೆ ಇದಕ್ಕೆ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು. ಚೆನ್ನಾಗಿ ಇದು ಕುದ್ದ ನಂತರ ಒಲೆ ಆಫ್ ಮಾಡಿಕೊಂಡು ಲಿಂಬೆನ ರಸ ಹಿಂಡ್ಕೊಬೇಕು. ಲಿಂಬೆನ ರಸ ಹಿಂಡಿದ ಮೇಲೆ ಒಂದು ಸತಿ ಕಲಿಸ್ಕೊಂಡ್ಬಿಟ್ರೆ ಬಟಾಣಿ ಮಸಾಲ ರೆಡಿಯಾಗಿದೆ. 1 ಬೌಲ್ ತಟ್ಟೆ ತೆಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಾಡಿದಂಥ ಪುಡಿಗಳನ್ನು ಪುಡಿ ಮಾಡಿ ಹಾಕ್ಕೊಳ್ಬೇಕು. ಇದರ ಮೇಲೆ ಇವಾಗ ಮಾಡಿದಂಥ ಬಟಾಣಿ ಮಸಾಲೆನ ಹಾಕ್ಕೊಳ್ಬೇಕು. ತದನಂತರಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಸೇವ್ ಹಾಕ್ಕೊಂಡ್ಬಿಟ್ರೆ ಮಸಾಲೆ ಪುರಿ ರೆಡಿ ಇದೆ. ಈ ರೀತಿ ಒಂದು ಸತಿ ಮಾಡ್ಕೊಳ್ಳಿ, ತಿನ್ನಿ. ಓಕೆ, ಬಾಯ್.